ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳದಿರಿ ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂದರೆ ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರದೇ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರೀತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು. ಆ ಪ್ರೇಕ್ಷಕ ಕಲಾವಿದರಿಲ್ಲ ಅಂದರೆ ಈ ಕಲಾವಿದರಿಲ್ಲ. ಆದ್ದರಿಂದ ಪ್ರೇಕ್ಷಕರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಬಿಟ್ಟು ಮರ್ಯಾದ ಪುರುಷೋತ್ತಮ ಎಂಬ ಬಿರುದನ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಶ್ರೀರಾಮಚಂದ್ರ ಪ್ರಭು ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡಿ ಅದಕ್ಕೋಸ್ಕರ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ ಇವೆಲ್ಲವನ್ನು ಇಟ್ಕೊಳ್ಳೋಕೆ ಸಾಧ್ಯ ಆಯಿತು. ಯಾಕೆ ಅಂದರೆ ಯೋಗಾಭ್ಯಾಸ ಮಾಡಿದಕ್ಕೋಸ್ಕರ. ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ತಂದೆ ತಾಯಿಗಳಿಗೆ ನೋಡ್ಕೊಳ್ಳೋಷ್ಟು ಏಕಾಗ್ರತೆ ನಮಗೆ ಇರಲಿ ಅಂತ ಒಂದೆರಡು ಆಸನ ಪ್ರಸ್ತುತಪಡಿಸ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಬರೀ ಏಕಾಗ್ರತೆ ಅಲ್ಲ, ಮೈಯಲ್ಲಿ ನರನಾಡಿಗಳೇ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡಿದ್ರೆ ಹೇಗೆ ಅಂದರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ತಾವು ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಚಪ್ಪಾಳೆ, ಆಹಾ ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ವಿದ್ಯೆಗಳನ್ನೆಲ್ಲ ಪ್ರಸ್ತುತಪಡಿಸಿದ್ದೀರಿ. ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಪಾಯಸ ಮಾಡಿರಬೇಕು, ಪಾಯಸ ಮಾಡಿರಬೇಕು, ಕಟ್ಟಿಗೊಳಂದಿ ಹುರಿಗಿರಬೇಕು, ಗಸಗಸೆ ಪಾಯಸ ಮಾಡಿರಬೇಕು, ಕಟ್ಟಿಗೊಳಂದಿ ಹುರಿಗಿರಬೇಕು, ನಂದಿನಿ ತುಪ್ಪ ಬೆರೆಸಿರಬೇಕು, ನಂದಿನಿ ತುಪ್ಪ ಬೆರೆಸಿರಬೇಕು, ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು, ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಓ ಮಹಾದೇವ. ಅಯ್ಯ ಗುರುಗಳೇ, ಎಲ್ಲೆಲ್ಲಯ್ಯ ನಿನ್ನ ಹುಡುಕೋದು? ಒಂದು ಅನುಮಾನ ಗುರುಗಳ. ಏನು? ಎಲ್ಲ ಹೋದ್ರು ಪುರೋಹಿತರು ಬರಮಾಡಿ ಅಂತ ಹೇಳ ಕಾರಣ ಏನು ಗುರುಗಳ? ಪುರೋಹಿತರು ಬರಮಾಡಿ ಅಂತ ಹೇಳ. ಪುರೋಹಿತರು ಅಂದ್ರೆ ಪುರೋಹಿತರು ಅಂತ ಅಂದ್ರೆ ಪುರದ ಜನರ ಹಿತವನ್ನು ಬಯಸುವವನೇ ಪುರೋಹಿತ. ಎಂಥ ಮಾತು ಹೇಳ್ಬಿಡ್ರಿ, ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಹೌದು. ನಾವಿಲ್ಲ ಅಂದ್ರೆ ಏನೇನೂ ಆಗಲ್ಲ. ಇನ್ನೊಂದು ಅನುಮಾನ, ಇನ್ನೊಂದು ಅನುಮಾನ ಇದೆ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಎಲ್ಲರೂ ಭೋಜನ ಮಾಡಿದ್ರೆ ಬ್ರಾಹ್ಮಣ ಭೋಜನ ಮಾಡಿದ್ರೆ ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಅದು ಹಾಗಲ್ಲ. ಬಹುಜನ ಪ್ರಿಯ ಬ್ರಾಹ್ಮಣ, ಬಹುಜನ ಪ್ರಿಯ ಬ್ರಾಹ್ಮಣ ವಿಚಾರ ಹಾಗೆ. ಬಹುಜನ ಪ್ರಿಯ ಹೋಗಿ ಹಾಗೆ ಭೋಜನ ಪ್ರಿಯ ಆಗುತ್ತೆ. ನಮಸ್ಕಾರ. ಬ್ರಾಹ್ಮಣ ಬಹು ಜನಪ್ರಿಯ, ಅದು ಭೋಜನ ಪ್ರಿಯ ಆಗೋಯ್ತು. ನಾವಿಲ್ಲ ಅಂದ್ರೆ ಏನೇನು ಆಗಲ್ಲ. ವಿಚಾರ ಬೇಗ ಹೋಗ್ತಾ ಇದ್ದಾರೆ. ವಿಚಾರ ಏನು? ವಿಷಯ ಗೊತ್ತಿಲ್ವ? ಇಲ್ಲ. ಇಂದು ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ದಿನ. ಹೌದೇ? ಹಾಗಂತಾನೆ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ವಸ್ತ್ರದಾನ, ಭೂದಾನ, ಗೋದಾನ, ಭೋಜನ ಅದನ್ನೆಲ್ಲ ಸಿದ್ಧಪಡಿಸಿದ್ದಾರೆ. ಆದ್ರಿಂದ ಬೇಗ ವೇಳೆ ಆಗ್ತಾ ಇದೆ. ಬೇಗ ಹೋಗಿ
ಎಲ್ಲಾನು ಪಡ್ಕೊಂಡು ಗುರುಗಳೇ ಅದೊಂದು ಹೇಳಿದ್ರಿ, ನಾವು ನಮ್ಮ ಸಂಪರ್ಕದ ಪ್ರಕಾರ ಮಾಡಬೇಕು ನಮಸ್ಕಾರ. ಅದು ಮಾಡಿದ್ರೆ ಅದೇ ನಮ್ಮ ಸಂಸ್ಕಾರ ಅಲ್ವೇ? ಆ ದಾರಿಯಲ್ಲಿ ನಡೆದ್ರೆ ಸಿಗುತ್ತೆ ಪುರಸ್ಕಾರ. ಬೇರೆ ಅಡ್ಡ ದಾರಿ ಹಿಡಿದು ಬಿಟ್ರೆ ಬರೀ ಸಿಗುತ್ತೆ ಬಹಿಷ್ಕಾರ. ನೋಡಿ ನೋಡಿ, ಭೋಜನ ಮಾಡ್ಕೊಂಡು ಹೋಗ್ಬೇಕು ಎಲ್ರು. ಅಮ್ಮ ಸರ್ವಮಂಗಳೆ, ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೂ ಈ ಅಯೋಧ್ಯ ನಗರಕ್ಕೂ ಯಾವ ಕುಂದುಕೊರತೆಯೂ ಬಾರದ ಹಾಗೆ ನಮ್ಮೆಲ್ಲರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ತಾಯಿ.
ಪೂಜ್ಯರೇ, ನಾನು ಕೊಡುವ ಈ ದಾನವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವಾದಿಸಬೇಕಾಗಿ ಬೇಡುವೆನು. ದೀರ್ಘ ಸುಮಂಗಲೀ ಭವ, ದೀರ್ಘ ಸುಮಂಗಲೀ ಭವ, ಇಷ್ಟಾರ್ಥ ಪ್ರಾಪ್ತಿ ಸೌಭಾಗ್ಯವತೀ ಭವ. ಆಹಾ, ಈ ದಿನ ನನ್ನ ಪತಿಗೆ ರಾಜ್ಯಾಭಿಷೇಕವೆಂದು ಜಾನಕಿಯು ಎಷ್ಟು ಸಂತೋಷದಿಂದಿರುವಳು. ಇವಳಿಗೆ ನನ್ನ ಅರಣ್ಯವಾಸದ ಮಂಗಳವಾರ್ತೆಯನ್ನು ಹೇಗೆ ಹಾಕಲಿ? ಸೀತಾ, ಸೀತಾ, ಪ್ರಾಣೇಶ್ವರ, ಸೀತಾ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕಂಠಳ ವಿಶಾಲ ಪಾಲ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ರಾಮ ಸ್ವಾಮಿ, ಸ್ವಾಮಿ, ಸಕ್ಕ ಏನೋ ಸಂತೋಷ ಆಗಿದೆ. ಸ್ವಾಮಿ, ಸೀತಾ, ಸಕ್ಕ ಏನೋ ಸಂತೋಷವಾಗಿದೆ. ಕಾಲದ ಬಯಕೆಯಿಡೇರಿದೆ. ಸಕ್ಕ ಏನೋ ಸಂತೋಷವಾಗಿದೆ. ಸಕ್ಕ ಏನೋ ಸಂತೋಷವಾಗಿದೆ.
ಪ್ರಾಣೇಶ್ವರ ಸಕ ಏನೋ ಸಂತೋಷವಾಗಿದೆ ಕಾಲದ ಬಯಕೆ ಈಡೇರಿದೆ. ಸಕ ಏನೋ ಸ್ವಾಮಿ ಸೀತಾ ಸಕ ಏನೋ ಪ್ರಾಣೇಶ್ವರ ಪ್ರಾಣೇಶ್ವರಿ ಸಕ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಕ ಏನೋ ಸ್ವಾಮಿ ಲೋಲನೆ ಚಿಂತೆಯ ಮಾಡೋದೇನಿದು ಸ್ವಾಮಿ ಸೀತಾ ಲೋಲನೆ ಚಿಂತೆಯ ಮಾಡೋದೇನಿದು ಲೋಲನೆ ಚಿಂತೆಯ ಮಾಡೋದೇನಿದು ಸ್ವಾಮಿ ಲೋಲನೆ ಚಿಂತೆಯ ಮಾಡೋದೇನಿದು ಜಾಲವಾ ಮಾಡದೆ ಸ್ವಾಮಿ ಜಾಲವಾ ಮಾಡದೆ ಜಾಲವಾ ಮಾಡದೆ ಸ್ವಾಮಿ ಜಾಲವಾ ಮಾಡದೆ ಜಾಲವಾ
ಕಾರಣವೇನು ಸ್ವಾಮಿ? ಜಾ ಏನೆಂದು ಹೇಳಲಿ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಸ್ವಾಮಿ, ಅದಕ್ಕಾಗಿ ಈ ಚಿಂತೆ, ಕಾರಣವೇನು ಸ್ವಾಮಿ? ಜಾನಕಿ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಪೂಜ್ಯರಾದ ಮಾತಾಪಿತೃಗಳ ಸೇವೆಯನ್ನು ಬಿಟ್ಟಬೇಕಾಯಿತಲ್ಲ ಎಂದು ಮಾತ್ರವಷ್ಟೇ ಚಿಂತಿಸುತ್ತಿರುವೆನು. ಸ್ವಾಮಿ, ಈ ನಿಮ್ಮ ಮಾತನ್ನು ಕೇಳುತ್ತಿದ್ದರೆ ನನಗೇಕೋ ಭಯವಾಗುತ್ತಿರುವುದು. ಅದೇನೆಂದು ತಿಳಿಸಿ ಹೇಳಿ ಸ್ವಾಮಿ. ಜಾನಕಿ, ಹಿಂದೆ ಮಾತೆಯಾದ ಕೈಕಾದೇವಿಯು 2 ವರಗಳನ್ನು ಕೇಳಿ ಪಡೆದಿದ್ದಳು. ಆ ವರಗಳನ್ನು ಹೀಗೆ ಕೇಳಿಕೊಂಡಿರುವಳು. ಸ್ವಾಮಿ, ಅದನ್ನು ನಾನು ಕೇಳಬಲ್ಲೆ. ಆ ವರಗಳನ್ನು ಹೀಗೆ ಕೇಳಿಕೊಂಡಿರುವಳು. ಏನೆಂಬುದಾಗಿ ಸ್ವಾಮಿ? ಜಾನಕಿ, ಮೊದಲನೆಯ ವರಕ್ಕೆ ಈ ಕೋಸಲ ರಾಜ್ಯ ಪಟ್ಟವನ್ನು ತನ್ನ ಮಗ ಭರತನಿಗೆ ಕಟ್ಟಬೇಕೆಂತ. ಸ್ವಾಮಿ, ಜಾನಕಿ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿ ತನ್ನುಗೆ ಸಿಟಿಸುತ್ತೆ. ಅತಿಶಯದಿಂದಿ ತನ್ನುಗೆ ಸಿಟಿಸುತ್ತೆ. ನಾನೇಲಾಲಿ ಸರಸಿರುವ ಮುಖಿಯಲೆ ಸಕಿನ ಜಾನಕಿ, ಜಾನಕಿ ಜನನಿಯೋ ಎಲ್ಲನು ಜಾನಕಿ ಮಮ ಜನನಿಯೋ ಎಲ್ಲನು ಕೊನಕೆ ಪೋಪುದೆಂದು ಕೊನಕೆ ಪೋಪುದೆಂದು ಎನ್ನಗಾಜ್ಞೆಯ ನೀ ತಳುಕೆ ಜನಕಜೆ ಎನ್ನಗಾಜ್ಞೆಯ ನೀ ತಳುಕೆ ಜನಕಜೆ. ನಾನೇನ ಪೇಲಾಲಿ ಸರಸಿರುವ ಮುಗಿಯಲೆ ದಕ್ಕಿನ ಏನ ಪೇಲಾಲಿ. ಜಾನಕಿ, ಏನೆಂದು ಹೇಳಲಿ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಈ ವರಗಳನ್ನು ನಡೆಸಿಕೊಳ್ಳಲು ನಿಮ್ಮ ತಂದೆಯವರು ಒಪ್ಪಿದರೆ? ಜಾನಕಿ, ತಂದೆಯಿಂದ ಮೊದಲೇ ಪ್ರಮಾಣ ವಚನವನ್ನು ಪಡೆದು ಆ ನಂತರ ಕೇಳಿಕೊಂಡಿರುವ. ಆದ್ದರಿಂದ ತಂದೆಯು ಒಪ್ಪದಿರಲು ಸಾಧ್ಯವಿಲ್ಲ ಸೀತಾ. ಅಯ್ಯೋ, ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದು. ಸ್ವಾಮಿ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಜಾನಕಿ, ಪಿತೃವಾಕ್ಯ ಪರಿಪಾಲನೆಯು ನನ್ನ ಆದ್ಯ ಕರ್ತವ್ಯ. ಶ್ರೀರಾಮನ ಮಡದಿಯು ಹತ್ತೆ ಮಾವಂದಿರ ಸೇವೆಯನ್ನು ಮಾಡಿ ಧನ್ಯಳಾಗಲಿ. ನಾನು ಅರಣ್ಯವಾಸ ಮುಗಿಯುತ್ತಲೇ ಅರಮನೆಗೆ ಹಿಂತಿರುಗುತ್ತೇನೆ. ಸ್ವಾಮಿ, ನಿಮ್ಮ ನಗಲಿ ಅಯೋಧ್ಯೆಯಲ್ಲಿ ನಾನು ಜೀವಿಸಲಾರೆನು. ನೀವಿಲ್ಲದ ಅಯೋಧ್ಯೆ ನನಗೆ ಅರಣ್ಯವಾಸ ಇದ್ದಂತೆ. ಸ್ವಾಮಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಸಂಗಡವೇ ಬರುವೆನು ಸ್ವಾಮಿ. ಬೇಡ ಜಾನಕಿ, ನಿನಗೆ ಇಲ್ಲಿರಲು ಇಷ್ಟವಿಲ್ಲದಿದ್ದರೆ ನಿಮ್ಮ ತಂದೆಯವರ ಪಟ್ಟಣಕ್ಕೆ ಹೋಗಿ ಸಂತೋಷದಿಂದಿರು. ಸಾಧ್ಯವಿಲ್ಲ ಸ್ವಾಮಿ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲವನ್ನು ಕಳೆಯುವುದು.
ಬೇಡ ಜಾನಕಿ, ಕ್ರೂರ ಮೃಗಗಳಿಂದಲೂ ಕಠೋರ ರಾಕ್ಷಸರಿಂದಲೂ ಕೂಡಿದ ಅಭಯಾರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸುವುದು ಕಷ್ಟವಾಗುವುದು. ಅಯ್ಯೋ, ನನ್ನ ತಂದೆಯವರು ಪತ್ನಿಯನ್ನು ರಕ್ಷಿಸಲಾರದ ಪುರುಷಾಕೃತಿಗೆ ಕೊಟ್ಟು ವಿವಾಹ ಮಾಡಿದರಲ್ಲ. ಏನಂದೆ? ನನ್ನನ್ನು ಪುರುಷಾಕೃತಿಯ ಹೆಂಗಸೆಂದು ಭಾವಿಸಿದೆಯಾ? ಇಲ್ಲ ಇಲ್ಲ, ನೀನು ನನ್ನನ್ನು ಬಿಟ್ಟಿರಲಾರದ ಸಂಕಟದಿಂದಲೂ ಪ್ರೀತಿಯ ಉದ್ರೇಕದಿಂದಲೂ ಹೀಗೆ ಮಾತನಾಡುತ್ತಿರುವೆ. ಆಗಲಿ, ನಿನ್ನ ಮನಸ್ಸನ್ನು ನೋಯಿಸಲಾರೆ. ನೀನು ಹೊರಡು, ಕುಬೇರು ವನವಾಸಕ್ಕೆ ಹೊರಡೋಣ. ಸ್ವಾಮಿ, ಈಗ ನನಗೆ ಸಂತೋಷವಾಯಿತು. ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಆಗಲಿ, ನಡೆ ಜಾನಕಿ. ಚಿಂತೆಯಲ್ಲಿರುವ ತಂದೆಯನ್ನು ನೋಡಿ ಸಂತೈಸೋಣ. ಕಳು ಕಲಾರೆ ಕೈಕಾ ಕಳು ಕಲಾರೆ ರಾಮನ ಕೈಕಾ ಏಲ ಕೋಲ ಏಲ ಕಲಾ ಕಳು ಕಲಾರೆ ರಾಮನ ಕೈಕಾ ಕಳು ಕಲಾರೆ ರಾಮನ ರವಿ ಕುಲ ತೋ ಮಲ ಕೈಕಾ ಕಳು ಕಲಾರೆ ರಾಮನ ರವಿ ಕುಲ ತೋ ಮಲ ಪ್ರಾಣೇಶ್ವರ, ಸಾಕು ಮಾಡಿ ಗೋಳು. ಇಳೆಯೋಳು ಕಾನಕ್ಕೆ ಬಂದನೆರೋ ಕಲು ಕಲಾರೆ ಅಂದವಾದೆ ನಯ ಮಂದಿರವನೆ ತೊರೆದು ಕೈಕಾ ಅಯ್ಯೋ ಅಯ್ಯೋ, ಸಾಕು ಮಾಡಿದ್ದೆ. ಅಂದವಾದೆ ನಯ ಮಂದಿರವನ್ನೇ ತೊರೆದೋ ಕೈಕಾ ಪ್ರಾಣೇಶ್ವರ, ಏಕೆ ಹೋರಾಡುತ್ತಿದ್ದು? ಅಂದವಾದೆ ನಯ ಮಂದಿರವನ್ನೇ ತೊರೆದೋ ಕಂದ ತಾಪೋ ಸುಂದರಿ ಕಾರೋ ಕಳು ಕಲಾರೆ ರಾಮನ ಕಳು ಕಲಾರೆ ರಾಮನ ರವಿ ಕುಲ ತೋ ಮಲ ಅಯ್ಯೋ, ಹರಥಲಾಗುವ ರಾಮನನ್ನು ಅಡವಿಗೆ ಕಳುಹುವುದು ಎಂತು ಕೈಕಾ. ಇದೊಂದು ಮಾತನ್ನಾದರೂ ನಡೆಯಿತು ಕೈಕಾ. ರಾಮನು ಅರಮನೆಯಲ್ಲಿಯೇ ಇರಲಿ,
ನಾನೇ ಅರಣ್ಯವಾಸ ಮಾಡಲು ಹೋಗುವೆನು. ಇದಕ್ಕಾದರೂ ಸಮ್ಮತಿಸು ಕೈಕಾ. ಅಯ್ಯೋ ಸಾಕು ಮಾಡಿ. ನೀವೇನೇ ಹೇಳಿದರು ನನ್ನ ನಿರ್ಧಾರ ಬದಲಾಗದು. ಹಿಡಿದ ಹಠವನ್ನು ಎಂದಿಗೂ ಬಿಡತಕ್ಕವಳಲ್ಲ ಈ ಕೈಕೆಯು. ನೀವು ನನಗೆ ಕೊಟ್ಟ ವರಗಳಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಹಾ ಕೈಕಾ ರಾಮ ರಾಮಚಂದ್ರ. ಯಾರಲ್ಲಿ ರಾಮನನ್ನು ಬರಮಾಡಿ. ಇದೋ ತಾಯಿ ಬಂದಿರುವೆನು. ತಂದೆಯವರ ಅಪ್ಪಣೆಯನ್ನು ಪಡೆದು ಅರಣ್ಯವಾಸಕ್ಕೆ ತೆರಳುವೆ. ರಾಮಚಂದ್ರ ಕೂಡದು ಏನ ಕೇಳ್ವೆ ಅಣ್ಣ ನೀನು ಹೀನ ಕೈಗೆಯ ಜಾಣತನವ ಏನ ಕೇಳ್ವೆ ಅಣ್ಣ ನೀನು ಹೀನ ಕೈಗೆಯ ಅಣ್ಣ ಜಾಣತ್ವದಿಗಳು ಹಲವಮ್ಮ ಜಾಣತ್ವದಿಗಳು ಹಲವಮ್ಮ ಕಾಡಿಗೆ ವಿದದಿ ಏನ ಕೇಳ್ವೆ ಅಣ್ಣ ಹೀನ ಕೈಕೆಯ ಜಾಣತನವ ಏನ ಕೇಳ್ವೆ ಅಣ್ಣ ಹೀನ ಕೈಕೆಯ ಅಣ್ಣ ಅಂಧಿನಿಂದ ನಿಂದಿರ್ಪಾಳು ಸುಂದರಾಣ್ಮೆಯೋ ಅಂಧಿನಿಂದ ನಿಂದಿರ್ಪಾಳು ಸುಂದರಾಣ್ಮೆಯೋ ಹೊಂದುವುದಲ್ಲದೆ ಮನಕ್ಕೆ ಶಾಂತಿ. ಅಣ್ಣ ತಮ್ಮ ಹೊಂದುವುದಲ್ಲದೆ ಮನಕ್ಕೆ ಶಾಂತಿ ಹೊಂದುವುದಲ್ಲದೆ ಮನಕ್ಕೆ ಶಾಂತಿ ಇಂದು ತೋರದು ಏನ ಕೇಳ್ವೆ ಅಣ್ಣ ಹೀನ ಕೈಕೆಯ ಜಾಣತನವ ಏನ ಕೇಳ್ವೆ ಅಣ್ಣ ಹೀನ ಕೈಕೆಯ ಕೂಡದು ಅಣ್ಣ ಕೂಡದು. ಈ ಮಹಾಮಾತ್ಸರ್ಯ ವಿಷಭರಿತಳಾದ ಕಾಳ ಸರ್ಪಿಣಿಯ ಮೋಹದ ವಿಷವು ತಲೆಗೇರಿ ತಂದೆಯು ಮುಂದಾಲೋಚನೆ ಇಲ್ಲದೆ ಜ್ಯೇಷ್ಠ ಪುತ್ರನಿಗೆ ನಿಶ್ಚಯಿಸಿರುವ ರಾಜ್ಯ ಪಟ್ಟವನ್ನು ತಪ್ಪಿಸಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗ ಮೀರಿ ನಡೆದವನು ಗುರುವೇ ಆದರೂ ಶಿಕ್ಷಾರ್ಹನೆಂಬ ಧರ್ಮಶಾಸ್ತ್ರವಿದೆ. ಆದ್ದರಿಂದ ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯೋಗದಂತೆ ತಂದೆ ಆದರೂ ಶಿಕ್ಷಾರ್ಹನೆ. ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರಾರಾದರೂ ಇದ್ದರೆ ಬರಲಿ ನನ್ನ ಮುಂದಕ್ಕೆ. ತಾಯಿಯ ಮಾತನ್ನು ಕೇಳಿ ಭರತನೇನಾದರೂ ಪ್ರತಿಭಟಿಸಿದರೆ ಅವನಿಗೂ ತಕ್ಕ ಬುದ್ಧಿಯನ್ನು ಕಲಿಸುತ್ತೇನೆ. ಲಕ್ಷ್ಮಣ ಶಾಂತನಾಗ. ಸೈತಿರು ಸೌಮಿತ್ರಿಯೇ ಯುಕ್ತಾಯುತವನರಿ ಯುಕ್ತಾಯುತವನರಿ ಶಕ್ತಿ ಪರಮಿ ಸೈತಿರು ಸೌಮಿತ್ರಿಯೇ ಏತಕ್ಕೆ ಕೋಪವು ಈತರ ಸೌಮಿತ್ರಿ ಏತಕ್ಕೆ ಕೋಪವು ಈತರ ಸೌಮಿತ್ರಿ ಕಾತುರವೇನಿದು ಕೌತುಕವನಿದು ಕಾತುರವೇನಿದು ಕೌತುಕವನಿದು ಸೈತಿರು ಸೌಮಿತ್ರಿಯೇ ಯುಕ್ತಾಯುಕ್ತವನರಿ ಯುಕ್ತಾಯುಕ್ತವನರಿ ಶಕ್ತಿ ಪರಮಿ ಸೈತಿರು ಸೌಮಿತ್ರಿಯೇ. ಲಕ್ಷ್ಮಣ ಸೈರಿಸು, ಶಾಂತನಾಗು. ಅಣ್ಣ, ಇಷ್ಟು ವಿವೇಚನೆಯಿಲ್ಲದೆ ದುಡುಕಿದೇನು, ನನ್ನನ್ನು ಕ್ಷಮಿಸು. ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿಯುಂಟೆ? ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವಾದಿಸಿ ಕಳುಹಿಸಿಕೊಡಿ. ಏನು ಜಾನಕಿ ದೇವಿ, ನೀನು ಅರಣ್ಯಕ್ಕೆ ಹೋಗುವುದೇ ಬೇಡವಮ್ಮ. ನೀನು ಅರಮನೆಯಲ್ಲಿಯೇ ಇರುತ್ತಾಳೆ ಜಾನಕಿ. ಮಾವನವರೇ,
ಜಾನಕಿ ದೇವಿ. ನಾನು ನನ್ನ ಪತಿ ಸಂಗಡ ವನವಾಸಕ್ಕೆ ಹೊರಟಿದ್ದೇನೆ. ದಯಮಾಡಿ ಆಶೀರ್ವಾದಿಸಿ ಕಳಿಸಿಕೊಡಿ. ಜಾನಕಿ ದೇವಿ, ಪತಿವ್ರತ ಶಿರೋಮಣಿಯಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆ. ದೈವವೇ ನಿನ್ನನ್ನು ರಕ್ಷಿಸಲಿ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಸಿದ್ಧಳಾಗಿರುವಳು, ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಪ್ರಾಣೇಶ್ವರ, ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಅಣ್ಣ, ಸಕಲ ಲೋಕಾಭಿರಾಮನು ಜಗತ್ ಪೂಜ್ಯನು ಆದ ನಿನ್ನ ಪಟ್ಟಾಭಿಷೇಕವನ್ನು ತಪ್ಪಿಸಿದ ಈ ಮಹಾಮಾರಿ ಕೈಕೇರುವ ರಾಜ್ಯವೇ ಅಧರ್ಮಪೂರಿತವಾದ ಗವಿಯು. ನಾನಿಲ್ಲಿರಲಾರನಣ್ಣ. ನಿಮ್ಮೊಡನೆ ಅರಣ್ಯಕ್ಕೆ ಬಂದು ನಿನ್ನ ಮತ್ತು ಮಾತೆಯಾದ ಸೀತಾದೇವಿಯವರ ಸೇವೆ ಮಾಡಿಕೊಂಡಿರಲು ನನಗೂ ಅಪ್ಪಣೆಯನ್ನು ಕೊಡು. ತಮ್ಮ ಲಕ್ಷ್ಮಣ, ನನಗೆ ಈ ವನವಾಸವು ವಿಧಿವಶದಿಂದ ಬಂದದ್ದೇ ಹೊರತು ಇದಕ್ಕೆ ಚಿಕ್ಕಮ್ಮನು ಕಾರಣವಲ್ಲ. ಪಿತೃವಾಕ್ಯ ಪರಿಪಾಲನೆಯು ನನ್ನ ಆದ್ಯ ಕರ್ತವ್ಯ. ನಿನಗೆ ಇಲ್ಲಿರಲು ಇಷ್ಟವಿಲ್ಲದಿದ್ದರೆ ನನ್ನೊಡನೆ ಬರಲು ಯಾವ ಅಭ್ಯಂತರವಿಲ್ಲವಯ್ಯ. ಬಹಳ ಸಂತೋಷ ತಂದೆಯೇ. ನನಗೂ ಅರಣ್ಯಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡಿ. ಅಯ್ಯೋ ಲಕ್ಷ್ಮಣ, ನಿನ್ನ ವಿವೇಕ ಭರಿತ ಭಾವವನ್ನು ನಾನು ಗ್ರಹಿಸಿದೆ. ನಿನಗೆ ಪ್ರತ್ಯುತ್ತರವನ್ನು ಹೇಳಲು ನಾನು ಶಕ್ತನಲ್ಲ. ನಿನ್ನ ಇಷ್ಟದಂತೆ ಮಾಡು. ಮುಖ್ಯವಾಗಿ ನನ್ನ ಪುತ್ರ ರತ್ನಗಳು ಸಾಧ್ವೀಮಣಿಯಾದ ಸೊಸೆಯು ಅರಣ್ಯ ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆ. ನಿನ್ನ ಇಷ್ಟದಂತೆ ಮಾಡು. ಸುಮಂತ್ರ, 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 ಪ್ರಭು, ನಮ್ಮ ರಾಮಚಂದ್ರನಿಲ್ಲದ ಮೇಲೆ ಪರಿವಾರ ಸಂಪತ್ತು ಇಲ್ಲಿರಕೂಡದು. ರಾಮನ ಹಿಂದೆಯೇ ಹೋಗಲಿ. ಅಪ್ಪಣೆ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ಏನು, ಸಕಲವು ರಾಮನ ಹಿಂದೆ ಹೋಗಬೇಕೆ? ಅಂದರೆ ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯ ಕಟ್ಟಿಕೊಂಡು ನನ್ನ ಮಗನಾದ ಭರತನು ರಾಜ್ಯವನ್ನಾಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಅಯೋಧ್ಯೆಯ ಸಂಪತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಸಹ ರಾಮನ ಹಿಂದೆ ಹೋಗಕೂಡದು. ನಾನು ಕೊಡುವ ನಾರು ಮುಡಿಯನ್ನುಟ್ಟುಕೊಂಡೇ ಆತ ವನವಾಸಕ್ಕೆ ಹೊರಡಬೇಕು. ಚಿಂತೆ ಇಲ್ಲ ಸುಮಂತ್ರ, ಚಿಂತೆ ಇಲ್ಲ ಸುಮಂತ್ರ. ಮಹಾರಾಣಿಯೂ ಅಲ್ಲ, ಮಹಾಮಾರಿಯ ಆಜ್ಞೆಯಂತೆ ಆಗಲಿ. ರಾಮ ಲಕ್ಷ್ಮಣರ ಆತ್ಮ ರಕ್ಷಣೆಗೆ ಅಸ್ತ್ರ ಶಸ್ತ್ರ ಕವಚ ಧನುರ್ಬಾಣಗಳು ಅಲ್ಲದೆ ಸೀತಾದೇವಿಗೆ 14 ವರ್ಷಗಳಿಗಾಗುವಷ್ಟು ವಸ್ತ್ರಗಳನ್ನು ಕೊಟ್ಟು ಕರೆದುಕೊಂಡು ಹೋಗು ಸುಮಂತ್ರ. ಪರಮೋದಕ ರೂಪ ತಾಳ್ದ ರೋರಡಾಕಿನಿ ಗರಲ ಹೋದ ಕಾಂತ ರೋರನಾಗಿನಿ ಪರಮೋದಕ ರೂಪ ತಾಳ್ದ ರೋರಡಾಕಿನಿ ಸಾಧಿಸಲು ಸ್ವಾರ್ಥವನ್ನು ಸಾಧಿಸಲು ಸ್ವಾರ್ಥವನ್ನು ಅಧಮ ಅಧಮ ನಾರಿವಳು ಅಧಮ ಅಧಮ ನಾರಿವಳು ಸಕೇತ ರಾಜ್ಯ ಭವನ ಸಕೇತ ರಾಜ್ಯ ಭವನ ದೈಸೋತೆ ಪಡೋ ನಾರೇ ಗರಲ ಹೋದ ಕಾಂತ ಕ್ರೂರನಾಗಿನಿ
ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿಮಗೆ ಏಕೆ ಈ ವಸ್ತ್ರಾಭರಣಗಳು? ಅವೆಲ್ಲವನ್ನು ತೆಗೆದಿರಿಸಿ ನಾನು ಕೊಡುವ ನಾರು ಮುಡಿಯನ್ನು ಉಟ್ಟುಕೊಂಡು ವನವಾಸಕ್ಕೆ ಸಿದ್ಧರಾಗಿ. ಆಗಲಿ, ಕೊಡಿತಾಯಿ ನಾರುಡಿಗೆಗಳನ್ನು. ಲಕ್ಷ್ಮಣ, ನೀನು ಹೊರಟಿರುವೆ ಅಲ್ಲವೇ ವನವಾಸಕ್ಕೆ ನಿಮ್ಮ ಅಣ್ಣನೊಂದಿಗೆ? ಇದಕ್ಕೆಲ್ಲ ಕಡಿಮೆ ಅಲ್ಲ. ಸೀತೆ ಅದಿಲ್ಲೋ ನಿರ್ಜಯಳಾಗದಿರೆ ಜನನೇ ಘನತೆಯ ತಾಳಿಸುವಾಡಿ ಗುಣಮಣಿ ನಿರ್ಜಯಳಾಗದಿರೆ ತನಯನ ವನವ ಸದವ ತನಯನ ವನವ ಸದ ದುರಾಗ್ರಹ ಒಂದು ಬಿಡು ನಿನಗೆ ಹರಿ ಕರುಣಿಸುವ ಒಂದು ಬಿಡು ನಿನಗೆ ಹರಿ ಕರುಣಿಸುವ ನಿರ್ದಯಳಾಗದಿರೆ ಜನತೆ ಘನತೆಯ ತಾಳಿಸುವಾಡಿ ಗುಣಮಣಿ ನಿರ್ದಯಳಾಗದಿರೆ ಜನಪತಿಯಲ್ಲಿತ್ತು ಜನಸದೆಯಲ್ಲವೇ ಜನಪತಿಯಲ್ಲಿತ್ತು ಜನಸದೆಯಲ್ಲವೇ ಜನ ಸಮೂಹಕ್ಕೆ ಸಂತಸವಯ್ಯ ಜನ ಸಮೂಹಕ್ಕೆ ಸಂತಸವಯ್ಯ ನಿರ್ದಯಳಾಗದಿರೆ ಜನತೆ ಘನತೆಯ ತಾಳಿಸುವಾಡಿ ಗುಣಮಣಿ ನಿರ್ದಯಳಾಗದಿರೆ. ನಿಲ್ಲು ಕೈಕ, ಸೀತಾದೇವಿಗೆ ನಾರು ನುಡಿಗಳನ್ನು ಕೊಡಬೇಡ. ತವರು ಮನೆಯ ಉಡುಗೆಗಳನ್ನು ಧರಿಸಿ ರಘುವೀರನೊಡನೆ ತೆರಳಿದೆ. ಪೂಜ್ಯರೇ, ಕೋಪಿಸಬೇಡಿ. ಪತಿಯು ನಾರುಮುಡಿಯನ್ನು ನೋಡುವಾಗ ನನಗೆ ಈ ವಸ್ತ್ರಾಭರಣಗಳಿಂದ ಏನು ಪ್ರಯೋಜನ? ಅತ್ತೆಯವರೇ, ಕೊಡಿ. ಜಾನಕಿ ದೇವಿ, ಪತಿರಥ ಶಿರೋಮಣಿಯಾದ ನಿನ್ನ ವಿಷಯವೂ ಸಾಧ್ಯವಾದದು. ಸರಿ, ನಿನ್ನ ಇಷ್ಟಂತೆ ಮಾತು. ಮಕ್ಕಳಿರ, ಇನ್ನು ಈ ಕಠೋರ ರಾಕ್ಷಸಿಯನ್ನು ಪ್ರಾರ್ಥಿಸಿ ಫಲವಿಲ್ಲ. ದೈವವೇ ನಿಮ್ಮ ಅರಣ್ಯ ಪ್ರಯಾಣಕ್ಕೆ ಸಮ್ಮತಿ ಕೊಟ್ಟರು. ಮುಖ್ಯವಾಗಿ ನನ್ನ ಪುತ್ರ ರತ್ನಗಳು ಸದ್ಮೇಹಣೆಯಾದ ಸೊಸೆಯು ಕಾಡು ಪಾಲಾದ ಮೇಲೆ ನಾನು ಈ ನಾಡಿನಲ್ಲಿ ಜೀವಿಸಲಾರೆ. ಅಯ್ಯೋ ರಾಮ, ಲಕ್ಷ್ಮಣ, ಜಾನಕಿ ದೇವಿ. ತಂದೆ ಶಾಂತರಾಗಿ. ಎಂತೋ ಕಲೋಕಲೇ ಸುತರಾ ಎಂತೋ ಕಲೋಕಲೇ. ರಾಮ ರಾಮಚಂದ್ರ, ಎಂತೋ ಕಲೋಕಲೇ ಸುತರಾ ಲಕ್ಷ್ಮಣ.
ಹಂಸ ಕಾಡಿಗೆ ಕಳುಹಿ ಎಂಟು ಜೀವಿಪೇ ಹಾ ರಾಮ ರಾಮಚಂದ್ರ ತಂದೆ ಶಾಂತರಾಗಿ ಹಂಸ ಕಾಡಿಗೆ ಕಳುಹಿ ಎಂಟು ಜೀವಿಪೇ ಎಂಟು ಕಳುಹಿ ಸುತರಾ ರಾಮ ರಾಮಚಂದ್ರ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ರಾಮಚಂದ್ರ ತಂದೆ ಶಾಂತರಾಗಿ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಲಿದು ಕಾಣೆತೋ ರಾಮ ರಾಮಚಂದ್ರ ಪ್ರೇಮ ಒಲಿದು ಕಾಣೆತೋ ಅಮಮ ಕಳು